ಅಂತ. ನಮಸ್ಕಾರ ವೀಕ್ಷಕರಿಗೆ. ಈಗಾಗಲೇ 2 ಎಪಿಸೋಡನ್ನು ಕಂಟಿನ್ಯೂಯಸ್ ಆಗಿ ಮಾಡಿದ್ದೀವಿ. ಈಗ 3ನೇ ಎಪಿಸೋಡ್ನ ಮಾಡ್ತಾ ಇದ್ದೀವಿ. ಆತ್ಮಗಳ ಬಗ್ಗೆನೇ ಇನ್ನೊಂದಷ್ಟು ವಿಶಾಲವಾಗಿ ತಿಳ್ಕೊಳ್ಳೋಣ ಅನ್ನೋ ಒಂದು ವಿಚಾರ. ಈ ವಿಚಾರದಲ್ಲಿ ಸಾಕಷ್ಟು ವಿಷಯಗಳು ಈಗಾಗಲೇ ಪ್ರೇಕ್ಷಕರಿಗೆ ತಲುಪಿದೆ. ಹಾಗೆಯೇ ಇನ್ನೊಂದು ಪ್ರಶ್ನೆ ವಿಶಾಲವಾಗಿರೋದ್ರಿಂದ ಅದನ್ನು ಕೇಳ್ತಾ ಹೋಗ್ತೀನಿ. ತಾವು ದಯವಿಟ್ಟು ಎಪಿಸೋಡನ್ನು ನೋಡಿ, ಪೂರ್ತಿಯಾಗಿ ನೋಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕಾನನ್ನು ಒತ್ತಿ. ಇದು ಪ್ರತಿ ಸಾರಿನೂ ನಿಮಗೆ ನೋಟಿಫಿಕೇಷನಲ್ಲಿ ಮೊದಲು ಬಂದು ತಲುಪುತ್ತೆ. ನೀವು ನೋಡೋದಕ್ಕೂ ಅನುಕೂಲ ಆಗುತ್ತೆ. ಗುರುಜಿ, ನಮ್ಮ ಬಗ್ಗೆ ಏನಾದ್ರು ಇನ್ಫಾರ್ಮೇಷನ್ ಕೊಡ್ತೀನಿ ಅಂದರೆ ಕೊಡಿ. ಇಲ್ಲಿ ಶುರು ಮಾಡ್ತೀನಿ ಪ್ರಶ್ನೆನೇ. ಈ ಪ್ರಶ್ನೆ ಕೇಳಿ, ನಾನು ಅದಕ್ಕೆ ಉತ್ತರ ಕೊಡೋಕೆ. ಈಗ ಆತ್ಮಗಳು ಅನ್ನೋದು 2 ಥರದಲ್ಲಿ ನನ್ನ ತಲೆಗೆ ಬರ್ತಾ ಇದೆ. ಈ ಆತ್ಮ ಅನ್ನೋದು ಪರಮಾತ್ಮನಿಗೆ ಸಂಬಂಧಪಟ್ಟಿದ್ದು ಅಂತ. ಆ ಆತ್ಮಗಳು ಪ್ರೇತಾತ್ಮವಾಗಿ ಹೇಗೆ ಕನ್ವರ್ಟ್ ಆಗುತ್ತೆ? ನಾವು ಎಲ್ಲ ಟೈಮ್ನಲ್ಲೂ ಆತ್ಮಗಳನ್ನೇ ತೆಗೆದುಕೊಂಡು ಮಾತಾಡ್ತಾ ಇದ್ದರೆ ಅದಕ್ಕೆ ದೇವರು ಕೊಟ್ಟಿರುವಂಥ ಆತ್ಮ ಅದನ್ನು ಹೇಗೆ ಅದು ಪ್ರೇತವಾಗಿ ಕನ್ವರ್ಟ್ ಆಗುತ್ತೆ ಅನ್ನೋ ಒಂದು ವಿಚಾರ ಇದೆಯಲ್ಲ, ತಲೆ ಒಳಗಡೆ ಕೊರಿತಾನೆ ಇರುತ್ತೆ. ಎಲ್ಲರಿಗೂ ಕೊರಿಯುತ್ತೆ ಅದು ಸಾಮಾನ್ಯವಾಗಿ. ಅದಕ್ಕೆ ನಿಮ್ಮ ಉತ್ತರ ಬೇಕು. ಅದು ಮೊದಲನೇ ಪ್ರಶ್ನೆ. ಇನ್ನು 2ನೇ ಪ್ರಶ್ನೆ ಕಂಟಿನ್ಯೂ ಮಾಡಿಬಿಡ್ತೀನಿ. ಅದು ಓಕೆ, ಅದು ಪ್ರೇತಾತ್ಮವಾಗಿ ಮನುಷ್ಯರಲ್ಲಿ ಬರುತ್ತೆ, ಅಥವಾ ಮಕ್ಕಳಲ್ಲಿ ಬರುತ್ತೆ, ಅಥವಾ ಪ್ರಾಣಿಗಳಲ್ಲಿ ಬರುತ್ತೆ. ಎಲ್ಲ ಕಡೆನೂ ಅದು ಸೇರ್ತಾ ಹೋಗುತ್ತೆ. ಅದು ಎಷ್ಟು ವರ್ಷ ಇರ್ಬೋದು? ಅಥವಾ ಬಂದು ಹೋಗಿ ಮಾಡೋವಂಥದ್ದು ಸಾಧ್ಯತೆ ಇದ್ದಾವ? ಅಥವಾ ಪರ್ಮನೆಂಟಾಗಿ ಅಲ್ಲೇ ಇರುತ್ತಾ? ಈ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡೋದಕ್ಕೆ ಸಾಧ್ಯನಾ? ತುಂಬ ಒಳ್ಳೆ ಕ್ವಶನ್ಸ್ ಜನಗಳಿಗೆ ಕಾಡ್ತಕ್ಕಂಥದ್ದು. ಈಗ ಅಪ್ಪು ಅವರ ನಿಧನದ ನಂತರ ಅಪ್ಪು ಅವ್ರನ್ನ ಪರಮಾತ್ಮ ಅಂತಾರೆ. ಯಾಕೆ? ನೀವು ಕೊಡ್ಬೇಕು ಉತ್ತರ. ಅಪ್ಪು ಅವ್ರನ್ನ ಪರಮಾತ್ಮ ಅಂತಾರೆ ಯಾಕೆ ಅಂದರೆ ಪ್ರತಿಯೊಬ್ಬರಿಗೂ ಅವರು ಅನುಕೂಲತೆಗಳನ್ನ ಮಾಡ್ತಾ ಹೋದ್ರು, ಎಲ್ಲರ ಹೃದಯದಲ್ಲೂ ತಲುಪಿದ್ರು. ಕೇಳಿ, ಎಲ್ಲ ಹೃದಯ ತಲುಪಿದ್ರು. ಬಹಳ ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಜನಕ್ಕೆ ಉಪಕಾರಗಳು ಮಾಡಿದ್ರು. ಅದಕ್ಕೆ ಕರ್ನಾಟಕ ರತ್ನ ಅಂತಾನೂ ಹೇಳಿದ್ರು. ಅದು ಬಂದಿರೋದಕ್ಕೆ ಅವ್ರನ್ನ ಪರಮಾತ್ಮನ ಜಾಗದಲ್ಲಿ ಇಟ್ಟು ಜನ ನೋಡ್ತಾ ಇದ್ದಾರೆ. ಕರೆಕ್ಟಾ? ಅವ್ರ ತಂದೆನೂ ಅದೇ ಥರ ನೋಡ್ತಾರೆ. ಅದೇ ಥರ ಬಹಳಷ್ಟು ಜನ ಸ್ವಾಮೀಜಿಗಳು, ದೊಡ್ಡ ದೊಡ್ಡವರು ಸತ್ತಂಥವ್ರಿಗೆ ದೇವಸ್ಥಾನ ಕೊಟ್ಟಿದ್ದಾರೆ ನಮ್ಮ ಜನ. ಅದೇ ಥರ ಸತ್ತು ಮೈ ಮೇಲೆ ಬಂದು ಬಿದ್ದು ಒದ್ದಾಡಿ ನಾನು ಬಿಟ್ಟೋಗಲ್ಲ, ನನ್ನ ಮಾಂಸ ಮಾಡಿಕ್ಕು, ನನಗೆ ಒಬ್ಬಟ್ಟು ಮಾಡಿಕ್ಕು ಅಂತ ಕೇಳ್ತಕ್ಕಂಥ ಆತ್ಮಗಳು ಲಕ್ಷಾಂತರ ಆತ್ಮಗಳನ್ನ ನೀವು ನೋಡಿದ್ದೀರಾ. ಹಳ್ಳಿಗಳ ಕಡೆ ಅಲ್ಲಿ ಇಲ್ಲಿ ಬಿದ್ದು ಒದ್ದಾಡ್ತವೆ, ಮೈ ಮೇಲೆ ಬಂದ್ಬಿಡ್ತವೆ, ಹಿಡಿಯೋಕ್ಕಾಗಲ್ಲ. 10 ಜನ ಹಿಡಿತಾರೆ. ಇವ್ರಿಗೇನು ಮಾಡಬೇಕು? ಬಾರ್ ಚಾವಟಿ ತಗೊಂಡು ಹೊಡಿತಾರೆ, ಕೋಲ್ನಲ್ಲಿ ಹೊಡಿತಾರೆ, ಮಾಡ್ತಾರೆ. ಅದೇ ರೀತಿ ಈ ಪರಮಾತ್ಮ ಅನ್ನಿಸ್ಕೊಂಡಿರೋಂಥ ಆತ್ಮಗಳು ಅವರೇ ಬರಲ್ಲ ಮನುಷ್ಯನ ಮೈ ಮೇಲೆ. ನಮಗೂ ನಿಮಗೂ ಇರ್ತಕ್ಕಂಥ ವ್ಯತ್ಯಾಸ ಇದು. ಇರಿ, ನನಗೆ ಒಳ್ಳೆ ಮನಸ್ಸೈತೆ, ನಾನು ಸತ್ತ ಮೇಲೆ ಇನ್ನೊಬ್ರಿಗೆ ತೊಂದರೆ ಕೊಡೋದು ಬೇಡಪ್ಪ ಅಂದ್ಬಿಟ್ಟು ನಾನೆಲ್ಲೋ ದೂರ ಹೊಟ್ಟೋಗ್ತೀನಿ. ನಾನು ಎಲ್ಲೋ ಒಂದು ಜಾಗದಲ್ಲಿ ಹೋಗಿ ಕೂತ್ಕೊಂಡು ನನ್ನ ಧ್ಯಾನ ನಂದಾಯ್ತು, ಮತ್ತೆ ನನಗೆ ಭಗವಂತ ಯಾವತ್ತೂ ಇನ್ನೆಲ್ಲಿ ಹುಟ್ಟೋದು ಸಹಾಯ ಮಾಡ್ತಾನೋ ಅಂತ ನಾವು ದೇವತೆ ಕೇಳ್ಕೊಂಡು ಕೂತಿರ್ತೀವಿ. ಅತೃಪ್ತ ಆತ್ಮಗಳು, ಅತೃಪ್ತ. ನಾನೀಗ ಏನು ಸ್ಪೀಡ್ ಆಡಬೇಕಾಗಿತ್ತು, ಕುಡಿಬೇಕಾಗಿತ್ತು, ಶೋಕಿಗಳು ಮಾಡಬೇಕಾಗಿತ್ತು, ಜಲ್ದಿ ಸುತ್ತಬಿಟ್ಟೆ. ನಾನೇನು ಮಾಡ್ತೀನಿ? ಬರೀ ನೆಗೆಟಿವ್ಸ್ ಮಾಡೋವಂಥವ್ರದನ್ನೇ ಆ ಥರ ಆಗಿದೆ. ಒಬ್ಬ ಮನುಷ್ಯ ನೆಗೆಟಿವ್ ಆಗಿ ಚೇಂಜ್ ಆದಮೇಲೆ, ಆತ್ಮ ಅಂತ ಆದಮೇಲೆ, ಸತ್ತ ಮೇಲೆ ಅವನ ಒಳ್ಳೆ ಗುಣಗಳು, ಕೆಟ್ಟ ಗುಣಗಳು ಡಿವೈಡ್ ಮಾಡ್ತಾ ಇದ್ದೀನಿ. ನಾನು ಡಿವೈಡ್ ಮಾಡ್ತೀನಿ. ನನಗೆ ತುಂಬ ಶೋಕಿ ಸಮಯ ಜಲ್ದಿ ಸೋತಬಿಟ್ಟೆ. ಶಿವಕುಮಾರ್ ಹತ್ರ ದುಡ್ಡೈತಿ, ಬೇಜಾನಿನ ಎಂಗೇಜು. ಶಿವಕುಮಾರ್ ಬಾಡಿಗೆ ಬಂದು ಸೇರಿಕೊಂಡೆ. ನಡೀರಿ ರೇ, ಅಲ್ಲಿ ಎಣ್ಣೆ ಹೊಡಿಯೋಣ, ನಡೀರಿ ಅಲ್ಲಿ ಸ್ಪೀಡ್ ಆಡೋಣ, ನಡೀರಿ ಅಲ್ಲಿ ಶೋಕಿಗೆ ಹೋಗೋಣ ಅಂತ ನಿಮ್ಮ ಮೈಂಡ್ಗೆ ಪ್ರಚೋದನೆ ಕೊಡ್ತಿದ್ದೆ. ನಿಮ್ಮನ್ನು ಕರ್ಕೊಂಡೋಗಿ ಬೀದಿಗೆ ಕರ್ಕೊಂಡ್ಬಂದು ನಿಲ್ಲಿಸ್ಬಿಡ್ತಿದ್ದೆ. ಅರ್ಥ ಆಯ್ತಾ? ನಿಮಗೆ ಗೊತ್ತಿರಲ್ಲ, ನೀವು ಹೆಲ್ತಿಯಾಗೇ ಇರ್ತೀರ, ಬಟ್ ನಿಮ್ಮ ಒಳಗಡೆ ಸೇರಿಕೊಂಡು ನಿಮ್ಮನ್ನು ಕೆಟ್ಟ ದಾರಿಗೆ ಇಳಿಸ್ತಿದೆ. ಇವು ಪ್ರೇತಾತ್ಮಗಳು. ಅದನ್ನು ಪ್ರೇತ ಅಂತ ಕರಿತೀವಿ. ಒಬ್ಬರನ್ನ ಹ್ಯಾಂಗ್ ಮಾಡಿಸೋದು, ಒಬ್ಬರನ್ನ ಸುಸೈಡ್ ಮಾಡಿಸೋದು, ಅವ್ರು ಮಾಡ್ಕೊಳ್ಳಲ್ಲ. ಅವ್ರ ಬಾಡಿ ಒಳಗಡೆ ಇವ್ರು ಹೋಗಿ ಆ ಕೆಲಸ ಮಾಡ್ತಾರೆ. ಅದೇ ಕೆಟ್ಟ ದಾರಿಗಳಿಗೆ ತೆಗೆದುಕೊಂಡು ಹೋಗುವಂಥ ರೀತಿ. ಅದಕ್ಕೆ ಅವ್ರನ್ನ ಕೆಟ್ಟವರು ಅಂತಲೇ ನಾವು ಪರಿಗಣಿಸ್ಬಿಡ್ತೀವಿ.
ಒಳ್ಳೆಯವ್ರಿಗೆ ಯಾಕೆ ನಾವು ಇವತ್ತು ಅಪ್ಪು ವಿಗ್ರಹಗಳು ನೋಡಿದ್ರೆ, ರಾಜ್ಕುಮಾರ್ ಅವ್ರ ವಿಗ್ರಹಗಳು ನೋಡಿದ್ರೆ, ಇನ್ನೂ ದೊಡ್ಡ ದೊಡ್ಡ ಜ್ಞಾನಿಗಳು ವಿಗ್ರಹಗಳು ನೋಡಿದ್ರೆ ಕೈ ಮುಗಿತಾರೆ, ಕೆಲವು ಜನ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಅವರು ಆತ್ಮನೇ, ಆದರೂ ಕೂಡ ಅವರು ಪರಮಾತ್ಮನಿಗೆ ಹತ್ತಿರವಾದಂಥ ಆತ್ಮಗಳು. ಒಳ್ಳೆ ಜನಗಳಿಗೆ ಒಳ್ಳೇದು ಮಾಡಿದರು, ಜನಗಳ ಬಗ್ಗೆ ಒಳ್ಳೆಯದನ್ನು ತಿಳ್ಕೊಂಡಿದ್ದವರು. ನಾವು ಏನು ತಿಳ್ಕೊಂಡಿಲ್ಲ, ಸತ್ತೋದ ನಾವೇ ಬಿಡಬೇಕು, ನಾವೇ ಶೋಕಿ ಮಾಡಬೇಕು, ನನಗೆ ಯಾರೋ ಒಂದು ಬಡಿಬೇಕು, ಸತ್ತೋದ್ಮೇಲೆ ಮುಗೀತು. ಸರ್ ನನ್ನ ಮನೆ ಗತಿ ಇಲ್ಲ, ಮಠ ಗತಿ ಇಲ್ಲ, ಸತ್ತೋಗ್ಬಿಟ್ಟೆ, ನಿನ್ನ ಮನೆ ಬಂದು ಸೇರ್ಕೊಂಡು ಕೂತ್ಕೋತೀನಿ, ನಂದೇ ಮನೆ ಅಂದ್ಬಿಟ್ಟು. ಅದೆಷ್ಟು ದೌರ್ಜನ್ಯ, ಅಫೆನ್ಸ್. ತಾಕತ್ತೀನಿ ನಿಂತ್ಕೋಬೇಕದು. ದೇವಸ್ಥಾನಕ್ಕೆ ಹೋದ್ರೆ ಯಾಕೆ ನಾಟಕ ಮಾಡ್ಬಿಟ್ಟು ಕೆಳಗಡೆ ಬಿದ್ದೋಗ್ತವೆ, ಅದ್ರ ಒಳಗಡೆ ಬರೋದಕ್ಕೆ ಆಗೋದಿಲ್ಲ. ಅಲ್ಲಿ ಪುರೋಹಿತರು ತೀರ್ಥ ಹೊಡೆದ ತಕ್ಷಣ ಬಿದ್ದೋಗ್ಬಿಡ್ತಾರೆ ಜ್ಞಾನದ. ಆಮೇಲೆ ಏನು ಗೊತ್ತಿಲ್ಲದಂಗೆ ಇರ್ತಾರೆ, ಇಟ್ಕೊಂಡ್ಬರ್ತಾರೆ. ಇನ್ನೊಂದು ಅರ್ಧ ಗಂಟೆ ಆದ್ಮೇಲೆ ತಿರ್ಗಾ ಮೈ ಮೇಲೆ ಬರ್ತಿದೆ. ಇವು ಏನು ಮಾಡ್ತಾವೆ, ಒಂದು ಬಾಡಿನ ಅಕ್ವರ್ ಮಾಡ್ಬಿಡ್ತವೆ. ಆತ್ಮ ಪ್ರೇತಾತ್ಮ, ಅರ್ಥ ಆಯ್ತಾ? ಆತ್ಮದಲ್ಲಿ ಒಳ್ಳೆಯ ಆತ್ಮಗಳು ನಾನು ವಿಂಗಡಿಸಿ ಹೇಳಿದ್ದೀನಿ. ಪ್ರೇತಾತ್ಮಗಳು 100ಕ್ಕೆ 85ರಿಂದ 90% ಜನಗಳಿಗೆ ಆವರಿಸ್ಕೊಳ್ತವೆ. ಅವು ಕೆಟ್ಟ ಕೆಲಸನೇ ಮಾಡಿಸ್ತವೆ. ಒಳ್ಳೆಯವ್ರ ಕೈಲೂ ಕೆಟ್ಟ ಕೆಲಸ. ಇವತ್ತು ನಾನು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ಎಷ್ಟೋ ಜನ ಜೈಲಿನಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡಿದೆ, ಇನ್ಫ್ಲುಯೆನ್ಸ್ ಇದೆ, ಒಳ್ಳೆ ಸಪೋರ್ಟ್ ಇದೆ, ಜೈಲಿನಿಂದ ಈಚೆ ಬರೋಕ್ಕಾಗ್ತಾಯಿಲ್ಲ, ಒದ್ದಾಡ್ತವ್ರು, ಕಣ್ಣಲ್ಲಿ ನೀರಿಕ್ತಾವ್ರೆ. ಯಾಕೆ ಮಾಡಬೇಕಾಗಿತ್ತಂಥ ಕೆಲಸ? ಅವ್ರು ಒಳ್ಳೆಯವರೇ, ಅವ್ರ ತಪ್ಪೇ ಇಲ್ಲ. ಅವ್ರ ಕೈಯಲ್ಲಿ ಇಂಥ ಕೆಟ್ಟ ಆತ್ಮಗಳು ತಪ್ಪು ಮಾಡ್ತವೆ. ಅದನ್ನು ತಿದ್ಕೊಳ್ಳೋಕ್ಕೆ ಅವರು ಭಾಳಷ್ಟು ಆಲೋಚನೆ ಮಾಡಿ ತಿಳಿದಂಥವ್ರ ಹತ್ರ ಹೋಗಿ ಇದು ಯಾವ ಥರ ಇರಬೇಕು, ಇದು ಒಂದು ರಸ್ತೆ ಇದೆಯಾ ಅಂತ ಕೇಳಿದಾಗ ಅದಕ್ಕೆ ಉತ್ತರ ಸಿಗುತ್ತೆ. ಅವ್ರು ಎಲ್ಲಿವರೆಗೂ ಬರೀ ದುಡ್ಡು, ಹಾಸ್ಪಿಟ್ಲು, ದೇವಸ್ಥಾನ ಅಂತ ಇರ್ತಾರೆ, ಅಲ್ಲಿವರೆಗೂ ಸೆಟ್ರೇಟ್ ಆಗಲ್ಲ. ಅರ್ಥ ಆಯ್ತಾ? ಒಳ್ಳೆಯ ಆತ್ಮ, ಕೆಟ್ಟ ಆತ್ಮಗಳು ಏನು ಮಾಡ್ತವೆ ಮನುಷ್ಯನಿಗೆ? ಒಳ್ಳೆಯ ಆತ್ಮಗಳು ಎಷ್ಟು ಹೆಸರು ತಂದು ಕೊಡ್ತವೆ. ಸತ್ತೋದ್ರೆ ಯಾಕಪ್ಪ ಬೇಕು, ಸತ್ಯ ನಂದಾಯಿತು, ನನ್ನ ಮಕ್ಕಳು ಮರಿ ಚೆನ್ನಾಗಿರಲಿ ಅಂತ ದೂರ ಹೊರಟೋಗ್ತೀನಿ. ಕೆಲವು ಜನ ನಾನು ಸಂಪಾದನೆ ಮಾಡಿದ್ರು, ನಂದು ಆಸ್ತಿ ಬಿಟ್ಟೋಗಲ್ಲ, ಯಾಕೆ ಹೋಗಲಿ ನಾನು ಅಂತ ಮನೇಲಿ ಕೂತ್ಕೊಂಡ್ರೆ ಆ ಮನೆ ಹಾಳಾಗೋಗ್ತದೆ ಅಂತ ಅಂದ್ಬಿಟ್ಟು ಆತ್ಮಗಳು ಗೊತ್ತಿರಲ್ಲ. ಸ್ಮಶಾನದಲ್ಲಿ ಮನೆ ಕಟ್ಟಲ್ಲ, ಸ್ಮಶಾನದಲ್ಲಿ ಒಂದು ಒಳ್ಳೆ ಬಿಸ್ನೆಸ್ ಮಾಡಲ್ಲ, ಸ್ಮಶಾನದಲ್ಲಿ ಒಳ್ಳೆ ಮಾತಾಡಲ್ಲ. ಸ್ಮಶಾನದಲ್ಲಿರೋ ಆತ್ಮ ಬಂದು ನಿಮ್ಮ ಮನೆ ಬಂದು ಸೇರಿಕೊಂಡ್ರೆ ನಿಮ್ಮ ಒಳ್ಳೆ ಕೆಲಸಗಳೆಲ್ಲ ಕೇಳಿಸ್ಕೊತಾ ಇರ್ತದೆ, ಒಳ್ಳೆ ಮಾತುಗಳನ್ನೆಲ್ಲ ಕೇಳಿಸ್ಕೊತಾ ಇರ್ತದೆ, ದುಡ್ಡು ಬರೋದನ್ನ ಕೇಳಿಸ್ಕೊತಾ ಇರ್ತದೆ. ಇದು ಯಾವುದು ಇವರು ಈ ದರಿದ್ರ ಅನ್ನೋದು ಬಂದು ಸೇರ್ಕೋತು ಅಂದರೆ ನೀವು ಮೈನಸಲ್ಲಿ ಹೋದ್ರಿ ಅಂತಲೇ ಅರ್ಥ ಆಗಲಿ. ಅರ್ಥ ಆಯ್ತಾ? ಪ್ರೇತಕ್ಕೂ ಆತ್ಮಕ್ಕೂ, ಪ್ರೇತ ಅನ್ನೋದು ಯಾವಾಗ, ಅದೇ ಆತ್ಮನೇ ಪ್ರೇತ ಅನ್ನೋದು. ಒಳ್ಳೆಯ ಆತ್ಮಗಳಿಗೆ ಯಾರು ಪ್ರೇತ ಅನ್ನಲ್ಲ. ಸತ್ತೋದ್ಮೇಲೆ ಅವ್ರ ಆತ್ಮ ಅವ್ರ ಹಿಂದೆ ಹೊರ್ಟೋಗ್ತಿದೆ, ದೂರ ಹೊರ್ಟೋಗ್ತಿದೆ. ಕೆಲವು ಜನ ಈ ಕೆಣ್ಕೋ ಕೆಲಸ ಮಾಡಿಕೊಂಡು ಬರ್ತಾನೆ ಇರ್ತಾರೆ, ಮನುಷ್ಯನ ಫಾಲೋ ಮಾಡಿಕೊಂಡು. ನೋಡಿ, ರಾತ್ರಿ ಚೆನ್ನಾಗಿದ್ರು, ಬೆಳಗ್ಗೆ ಹ್ಯಾಂಗ್ ಮಾಡ್ಕೊಂಬಿಟ್ರು, ರಾತ್ರಿ ಚೆನ್ನಾಗಿದ್ರು, ಬೆಳಗ್ಗೆ ಸೂಸೈಡ್ ಮಾಡಿಕೊಂಡ್ರು, ರಾತ್ರಿ ಚೆನ್ನಾಗಿದ್ರು, ಬೆಳಗ್ಗೆ ಎದ್ದ ತಕ್ಷಣ ಆಕ್ಸಿಡೆಂಟ್ ಆಗೋಯ್ತು, ಬೇಡ ಅಂದರೂ ಕೂಡ 5 ಗಂಟೆಗೆ ಎದ್ದೋದ್ರಿಲ್ಲೋ ಆಕ್ಸಿಡೆಂಟ್ ಆಗೋಯ್ತು. ಇದೆಲ್ಲ ಯಾಕಾಗ್ತದೆ? ನಮ್ಮಗಳ ಮಧ್ಯೆನೇ ಇನ್ನೊಂದು ಪ್ರಪಂಚ, ಈ ಸತ್ತ ಆತ್ಮಗಳು, ಮುಕ್ತಿ ಹೊಂದುತ್ತಾ ಇರ್ತಕ್ಕಂಥ ಆತ್ಮಗಳು ನಮ್ಮ ಮಧ್ಯೆನೇ ಇರ್ತವೆ. ಅದು ಯಾವತ್ತೋ ಒಂದು ಸಹ ಭಗವಂತ ಅದಕ್ಕೆ ದಾರಿ ತೋರಿಸ್ತಾನೆ. ಅಲ್ಲಿವರೆಗೂ ನಮ್ಮಂಥವ್ರನ್ನ ಗೋಳು ಇಟ್ಕೊತಾನೆ ಇರ್ತವೆ. ನಾನು ಇಷ್ಟು ಸಾವಿರಾರು ಆತ್ಮಗಳನ್ನ ತೆಗೆದಿದ್ದೀನಿ, 22,000 ಆತ್ಮದ ಜೊತೆ ನನ್ನ ಒಡನಾಟ. ಆದರೆ ನನಗೂ ತಪ್ಪಿದ್ದಲ್ಲ, ನನಗೂ 2 ಕಾಲು ಡ್ಯಾಮೇಜ್ ಆಯಿತು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದೆ. ಆದರೆ ನಾನು ಧೈರ್ಯವಾಗಿ ನಾವು ಬದುಕಿರೋವರೆಗೂ ಒಂದಷ್ಟು ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ದೃಷ್ಟಿ ಮಾಡಿಕೊಂಡು ನಾನು ಕಷ್ಟಪಟ್ಟು ಪ್ರತಿದಿನ ಈ ಕೆಲಸ ಮಾಡ್ತಿದ್ದೀನಿ. ಪ್ರತಿದಿನ ನಾವು ನಿದ್ದೆ ಮಾಡಲ್ಲ, ಇಡೀ ರಾತ್ರಿ ಕೆಲಸ ಮಾಡ್ತೀವಿ, ಇನ್ನೊಬ್ಬರಿಗೆ ಜೀವ ಕೊಡೋ ಕೆಲಸ ಮಾಡ್ತಾ ಇರ್ತೀವಿ. ನಮಸ್ಕಾರ ವೀಕ್ಷಕರೇ. ಈಗ ಈ ಎಪಿಸೋಡ್ನಲ್ಲಿ ಸಾಕಷ್ಟು ವಿಷಯಗಳನ್ನು ಆತ್ಮ ಮತ್ತು ಪ್ರೇತಾತ್ಮ ಮತ್ತು ಈ ನೆಗೆಟಿವ್ಸು ಪಾಸಿಟಿವ್ಸು ಯಾವ ರೀತಿ ಹೇಗೆ ಅನ್ನೋ ವಿಚಾರನ ಭಗವಾನ್ ಗುರೂಜಿಯಿಂದ ತಿಳ್ಕೊಂಡ್ವಿ.
ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸರಿಯಾದಂಥ ರೀತಿಯಲ್ಲಿ ಕೊಟ್ಟಿದ್ದಾರೆ ಅಂತ ನನಗನ್ಸುತ್ತೆ. ಎನಿವೆ, ನಿಮಗೆ ಮುಂದಿನ ಎಪಿಸೋಡ್ಗೆ ಹೋಗ್ತೀವಿ. ಅಲ್ಲಿವರೆಗೆ ನಮಸ್ಕಾರ. ಹಾಗೂ ಪ್ರೇಕ್ಷಕರಿಗೆ ಒಂದು ವಿನಂತಿ ಮಾಡೋದೇನೆಂದರೆ, ಸಬ್ಸ್ಕ್ರೈಬ್ ಮಾಡೋದು, ಬೆಲ್ ಐಕಾನ್ ಒತ್ತೋದು ದಯವಿಟ್ಟು ಮರಿಬೇಡಿ.